ಎಲ್ರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ. ಎಷ್ಟೋ ಜನಗಳ ಮನೆಯಲ್ಲಿ ದರಿದ್ರ ಇರುತ್ತೆ, ಹಣಕಾಸಿನ ಸಮಸ್ಯೆ ಇರುತ್ತೆ, ಜಗಳಗಳಾಗ್ತಾ ಇರುತ್ತೆ, ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ. ಅದಕ್ಕೆ ಕಾರಣ ಏನು ಅಂತಲೇ ಗೊತ್ತಾಗ್ತಾ ಇರಲ್ಲ. ಗೊತ್ತಿರುತ್ತೆ, ಬಟ್ ಅದನ್ನು ನಮಗೆ ಏನೇ ಪರಿಹಾರ ಮಾಡಿದ್ರೂ ನಮಗೆ ಪರಿಹಾರ ಆಗದೇ ಇರುವಂತಹ ಸಂದರ್ಭದಲ್ಲಿ ನಾವು ಮಾಡುವಂಥ ಸರಳವಾದ ಪರಿಹಾರ ಇಲ್ಲಿ ನೋಡಿ. ನಾವು ದರಿದ್ರ ಇತ್ತು ಅಥವಾ ಹಣಕಾಸಿನ ಸಮಸ್ಯೆ ಇತ್ತು, ವ್ಯಾಪಾರದ ತೊಂದರೆ ಇತ್ತು, ಗಂಡ ಹೆಂಡತಿಯರ ಸಮಸ್ಯೆ ಇತ್ತು ಅಂದರೆ ಎಲ್ಲದಕ್ಕೂ ನಾವು ಮಾಡ್ಬೋದು ಈ ಪರಿಹಾರವನ್ನು. ನೋಡಿ, ದೈವಕ್ಕೆ ಪ್ರಿಯವಾಗಿರುವಂಥ ವಸ್ತುಗಳು ಅಂತ ನಾವೇನು ಹೇಳ್ತೀವಿ, ಕರ್ಪೂರ ಆಗಿರ್ಬೋದು, ಲವಂಗ ಆಗಿರ್ಬೋದು, ಏಲಕ್ಕಿ ಆಗಿರ್ಬೋದು, ಇವೆಲ್ಲವೂ ದೇವರಿಗೆ ನೈವೇದ್ಯಕ್ಕೆ ಅಂತ ನಾವೇನೇನು ಇಡ್ತೀವಿ ಅದೆಲ್ಲವನ್ನು ದೇವರಿಗೆ ಸಮರ್ಪಣೆ ಮಾಡೋದು ತುಂಬ ಇಷ್ಟ ಆಗಿರುವಂಥದ್ದು ಅಂತ. ಆದರೆ ನೋಡಿ, ನಾವು ಕರ್ಪೂರದಲ್ಲಿ ಆರತಿ ಮಾಡ್ತೀವಿ. ಆ ಕರ್ಪೂರದ ಆರತಿಯನ್ನು ಮಾಡಿ ಆದ ನಂತರ ನಾವೇನು ಮಾಡ್ತೀವಿ, ದೈವಕ್ಕೆ ತೋರಿಸಿದ ನಂತರ ನಾವು ಅದನ್ನು ಸ್ವೀಕಾರ ಮಾಡ್ಕೋತೀವಿ. ಹೀಗೆ ತಲೆ ಮೇಲೆ ಸ್ವೀಕಾರ ಮಾಡ್ಕೋತೀವಲ್ವ, ಅದೇ ರೀತಿ ಆ ಸ್ವೀಕಾರ ಆದ ನಂತರ ಅದರಲ್ಲಿ ಉಳ್ಕೊಳ್ಳೋವಂಥದ್ದೇನು, ಕಪ್ಪಾಗಿರುವಂಥ ಮಸಿ ಅಥವಾ ಆ್ಯಶ್ ಅಂತ ನಾವೇನು ಹೇಳ್ತೀವಿ ಅದು. ಈ ಕರ್ಪೂರವನ್ನು ಇಟ್ಕೊಂಡು ನಾವು ಯಾವ ರೀತಿ ನಮ್ಮ ಜೀವನದಲ್ಲಿ ನಾವು ಪರಿಹಾರವನ್ನು ನಾವು ಮಾಡ್ಕೋಬೋದು ಅಂತ. ಇದಕ್ಕೆ ಅಂತ ಹೇಳ್ಬಿಟ್ಟು ದಿನಕ್ಕೆ ನೀವು ಒಂದು 10 ನಿಮಿಷ ಸಮಯವನ್ನು ಕೊಟ್ಟರೆ ಸಾಕು ಪ್ರಿಯ ವೀಕ್ಷಕರೇ. ಹಾಗಾಗಿ ನಾವು ಸೇವಿಸುವಂತಹ ಅಥವಾ ಸ್ವೀಕರಿಸುವಂತಹ ಎಲ್ಲದರಲ್ಲೂ, ಅಂದರೆ ನೈವೇದ್ಯಕ್ಕೆ ಇಟ್ಟು ಸ್ವೀಕರಿಸುವಂಥದ್ರಲ್ಲಿ ಎಲ್ಲದರಲ್ಲೂ ದೈವ ಶಕ್ತಿಗಳ ಒಂದು ಎನರ್ಜಿ ಇರುತ್ತೆ. ಆ ದೈವಗಳು ಬಂದು ಸೂಕ್ಷ್ಮ ರೂಪದಲ್ಲಿ ನಮ್ಮ ನೈವೇದ್ಯವನ್ನಾಗಿರ್ಬೋದು ಅಥವಾ ನಮ್ಮ ಪೂಜೆಯನ್ನು ಸ್ವೀಕಾರ ಮಾಡ್ಕೊಂಡು ಹೋಗಿರ್ತಾರೆ. ಯಾಕಂದರೆ ದೈವಗಳಿಗೆ ಬಂದು ಸ್ಥೂಲ ರೂಪಗಳು ನಾವು ತೋರ್ಸೋಕ್ಕಾಗಲ್ಲ. ಅದು ಆ ಫೀಲ್ ಮಾಡಿದವರಿಗೆ ಗೊತ್ತು ಇದೆಲ್ಲ ಏನು ನಿಜನಾ ಅಂತ. ಡೆಫಿನೆಟ್ಲಿ ಅವರೆಲ್ಲರೂ ಬಂದು ಸೂಕ್ಷ್ಮ ರೂಪದಲ್ಲೇ ಬಂದು ನಾವು ಕೊಡುವಂತಹ ನೈವೇದ್ಯಗಳನ್ನು ತೊಗೊಂಡು ಹೋಗ್ತಾರೆ. ಅಥವಾ ಕೆಲವೊಬ್ಬರೊಬ್ಬರ ದೇಹಕ್ಕೆ ಆವಾಹನೆ ಆಗಿ ಅದನ್ನು ತಿಂದು ಅಥವಾ ಸೇವನೆ ಮಾಡಿ ಆ ಥರ ಎಲ್ಲ ಹೋಗುವಂಥದ್ದು ಇದೆ. ಸೊ ಇವತ್ತು ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಕರ್ಪೂರವನ್ನೇ ಇಟ್ಕೊಂಡು ಯಾವ ರೀತಿ ನಾವು ಪರಿಹಾರವನ್ನು ನಾವು ಮಾಡ್ಕೋಬೇಕು ಅಂತ ನೋಡಿ. 5 ದಪ್ಪ ಕರ್ಪೂರವನ್ನು ನೀವು ತೊಗೋಬೇಕು. ಅದು ಚೆನ್ನಾಗಿರಬೇಕು. ಯಾವುದೇ ರೀತಿಯಾಗಿರುವಂಥ ಮೊಟಕು ಅಂದರೆ ಮೀನ್ಸ್ ಪುಡಿಯಾಗಿರೋದು, ಚಿಕ್ಕದು ಕಟ್ಟಾಗಿರೋದು ಅವೆಲ್ಲ ಏನು ನೀವು ಮಾಡಬಾರ್ದು. ಅದನ್ನು ತಗೊಂಡು ನೀವು ಬರೀ 10 ನಿಮಿಷ ಏನು ಮಾಡಬೇಕು, ಆ ಕರ್ಪೂರವನ್ನು ನೆನೆಸ್ಬಿಟ್ಟು ನೀವೇನು ಮಾಡಬೇಕು ಅಂತಂದರೆ, ಶುದ್ಧವಾದ ಒಂದು ಇದು ಮಣ್ಣಿನ ಹಣತೆ ತೋರಿಸ್ತಿದ್ದೀನಿ. ಮಣ್ಣಿನ ಪಾತ್ರೆ ಅಂತ ಸಿಗುತ್ತೆ, ಚಿಕ್ಕ ಚಟ್ಟಿ ಥರ ಸಿಗುತ್ತೆ ಇಷ್ಟು ಅಗಲಕ್ಕೆ. ಅದನ್ನು ತೊಗೊಂಡು ಬರಬೇಕು. ಇಲ್ಲದಿದ್ದರೆ ನಿಮ್ಮ ಮನೆಯಲ್ಲಿರುವಂಥ ಹಿತ್ತಾಳೆ ತಟ್ಟೆ ಆದರೂ ಸಾಕಾಗುತ್ತೆ. ಇದನ್ನು ನೀವು ನಿಮ್ಮ ಮನೆಯಲ್ಲಿ ದೇವತಾ ಕೋಣೆಯಲ್ಲಿ ಏನು ಇಡೋದು ಬೇಡ. ಅಂದರೆ ಮನೆ ಸಣ್ಣದಿತ್ತು ಅಂತಂದರೆ ಹಾಲ್ನಲ್ಲೇ ಇಟ್ಕೊಂಡು ಮಾಡ್ಬೋದು, ಅಥವಾ ದೊಡ್ಡದಿತ್ತು ಅಂತಂದ್ರೂ ಹಾಲ್ನಲ್ಲೇ ಇಟ್ಕೊಂಡು ಮಾಡ್ಬೋದು. ಒಟ್ಟಿನಲ್ಲಿ ಮನೆ ಯಾವುದಾದ್ರೂ ಒಂದು ಭಾಗದಲ್ಲಿ ಏನು ಮಾಡಬೇಕು, 10 ನಿಮಿಷ ನೀವೇನು ಮಾಡಬೇಕು, ಆ ಕರ್ಪೂರವನ್ನು ಚೆನ್ನಾಗಿ ನೆನೆಸಬೇಕು. 5 ತೊಗೋಬೇಕು. 5 ಕರ್ಪೂರ ದಪ್ಪಗಿರಬೇಕು. ಮುಂಚೆನೇ ಹೇಳಿದೆ, 5 ಕರ್ಪೂರ ದಪ್ಪಗಿರೋದನ್ನ ನೆನೆಸ್ಬೇಕು, ತುಪ್ಪದಲ್ಲಿ ನೆನೆಸ್ಬೇಕು. ನಿಮ್ಮ ಮನೋಕಾಮನೆಗಳನ್ನ ಕೇಳ್ಕೋಬೇಕು. ಆ ಮಣ್ಣಿನ ಪಾತ್ರೆ ಒಳಗಡೆ ಹಾಕ್ಬಿಟ್ಟು ಚೆನ್ನಾಗಿ ನೀವೊಂದು ಬೆಂಕಿ ಪಟ್ಟಣದಿಂದ ಗಂಧದ ಕಡ್ಡಿ ಹಚ್ಕೊಂಡು ಆ ನಂತರ ಇದಕ್ಕೆ ಹಚ್ಚಬೇಕು. ಅದು ಏನಾಗುತ್ತೆ ಅಂತಂದರೆ, ಅದು ಪೂರ್ತಿಯಾಗಿ ಉರಿಯುತ್ತೆ. ಆ ಉರಿದು ಹೋಗೋದ್ರಿಂದ ನಿಮ್ಮ ಮನೆಯಲ್ಲೇ ಇರುವಂಥ ದೃಷ್ಟಿದೋಷ ಆಗಲಿ, ನೆಗೆಟಿವ್ ಎನರ್ಜಿ ಆಗಲಿ, ಅಥವಾ ಯಾವುದೇ ಸಮಸ್ಯೆಗಳಾಗಿರಲಿ ಅವೆಲ್ಲದಕ್ಕೂ ಒಂದು ದಾರಿ ಆಗುತ್ತೆ ಅಂತ. ಇದನ್ನು ಸತತವಾಗಿ 48 ದಿನ ಮಾಡಬೇಕು ಪ್ರಿಯ ವೀಕ್ಷಕರೇ. ಇದನ್ನು ಯಾವಾಗ ಮಾಡಬೇಕು ಅಂದರೆ, ಯಾವ ದಿನವಾದ್ರೂ ನೀವು ಶುರು ಮಾಡ್ಬೋದು. ಆದರೆ ಇದನ್ನು ಬೆಳಿಗ್ಗೆ 5 ರಿಂದ 7 ಗಂಟೆ ಒಳಗಡೆ ಮಾಡಿ. ಇಲ್ಲದಿದ್ದರೆ ಸಂಜೆ 5 ರಿಂದ 7 ಗಂಟೆ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಆಗುವಂತಹ ಯಾವುದೇ ತೊಡಕುಗಳಾಗಿರ್ಬೋದು, ದಾರಿದ್ರ್ಯ ಆಗಿರ್ಬೋದು, ಇವೆಲ್ಲದಕ್ಕೂ ಒಂದು ಪರಿಹಾರ ಸಿಗುತ್ತೆ ಅಂತ ಹೇಳ್ತೀನಿ. ಒಂದೇ ಸತಿ ಆಗಲ್ಲ, ನಿಧಾನವಾಗಿ ಕ್ರಮೇಣವಾಗಿ ಕಮ್ಮಿ ಆಗ್ತಾ ಬರುತ್ತೆ. ಹಾಗಾಗಿ ಮೊದಲನೇ ಬಾರಿಗೆ ನನ್ನ ಚಾನಲ್ನ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.